ಸೊ ನೋಡಿ ಗೈಸ್, ಜಿಮ್ ಓಪನ್ ಆಗಿದ ಮೇಲೆ ನನ್ನ ಫ್ರೆಂಡ್ ಕಾಲೇ ಮಾಡ್ತಿಲ್ಲ. ನನಗೆ ಯಾಕೆ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ ಗೈಸ್, ಬಟ್ ಮಾಡ್ತಿಲ್ಲ. ಪಕ್ಕ ಜಿಮ್ಗೆ ಹೋಗಿ ಹೇಳ್ಬಿಡ್ತಾನೆ ಅಂತ ಹೇಳಿ ಒಂದು ಈಗಲ ಕಾಲ್ ಆಗಿರ್ಬೋದು, ಗೊತ್ತಿಲ್ಲ. ಬಟ್ ಅವ್ನು ಈ ವಿಡಿಯೋ ನೋಡ್ತಿದ್ದೆ ನನಗೆ ಗೊತ್ತಿದೆ, ಅದಕ್ಕೆ ಅವನ್ನ ಬರೆದು ಕಳಿಸ್ತೀನಿ, ಮುಚ್ಕೊಂಡು ಕಾಲ್ ಮಾಡಂತ ಹೇಳ್ತಿದ್ದೀನಿ ಈ ವಿಡಿಯೋದಲ್ಲಿ. ಮಾಡಿಬಿಡು ಮಗನೇ ಕಾಲು. ಹಾಂ, ಮತ್ತು ಒಂದೊಂದು ಮಾತು, ನಮ್ಮ ಟಾಪಿಕ್ಗೆ ಬರುವ. ಟಾಪಿಕಲ್ಲಿ ಏನಂದರೆ ಗೈಸ್, ನೀವು ಜಿಮ್ಮಿಗೆ ಯಾಕೆ ಹೋಗಬೇಕಂತ ಸಿಂಪಲಾಗಿ ಹೇಳ್ತೀನಿ. ನೀವು ಜಿಮ್ಮಿಗೆ ಯಾಕೆ ಹೋಗಬೇಕಂತ, ಯಾಕೆ ಹೋಗಬೇಕಂದ್ರೆ ನಿಮ್ಮದು ಬಾಡಿಯಲ್ಲಿ ಸ್ಟೆಮಿನಾ ಇಲ್ಲ, ಸ್ಟ್ರೆಂತ್ ಇಲ್ಲ, ಏನೂ ಇಲ್ಲ. ಸೊ ಇದೆಲ್ಲ ತರಿಸ್ಕೊಳ್ಬೇಕಲ್ಲ. ಸೊ ಅದಕ್ಕೆ ನೀವು ಹೋಗ್ಬಿಟ್ಟು ಸ್ವಲ್ಪ ವರ್ಕೌಟ್ ಮಾಡಬೇಕು. ಲೈಫಲ್ಲಿ ವರ್ಕೌಟ್ ಮಾಡಿಲ್ಲ ಅಂದರೆ ಹೋಗಬೇಡಿ, ಹಾರ್ಟ್ ಅಟ್ಯಾಕ್ ಆಗಿಬಿಡ್ತದೆ. ಯಾಕೆಂದರೆ ಫಸ್ಟ್ ನೀವು ಪುಲ್ ಅಪ್ ಪುಷ್ ತೆಗಿಲಿಕ್ಕೆ ಹೋಗಬೇಡಿ, ಫಸ್ಟ್ ವಾಕ್ ಮಾಡೋಕ್ಕೆ ಕಳೀಲಿ. ವಾಕ್ ಮಾಡಿದ ಮೇಲೆ ಹೋಗಿ, ಎಲ್ಲಿವರೆಗೆ ಹೋಗಬೇಡಿ. ಯಾಕೆ ಗೊತ್ತಾ, ಒಮ್ಮೆಗೆ ಪ್ರೆಷರ್ ಹಾಕ್ಬಿಟ್ಟು ಸತ್ತೋದ್ರೆ ಮತ್ತೆ ನೀವು ಜಿಮ್ ಮೇಲೆ ಕೆಟ್ಟ ಹೆಸರು ಬರುತ್ತಲ್ಲ. ನಿಮ್ಮದು ಪ್ರಾಡಕ್ಟಿಂದ ಜಿಮ್ ಮೇಲೆ ಕೆಟ್ಟ ಹೆಸರು ಬಂದು ತುಂಬ ಕಷ್ಟ ಇದೆ. ಸೊ ನಾನು ಮಾತ್ರ ನಿಮಗೆ ಒಂದೇ ಹೇಳೋದು, ಅದು ಏನಂತಂದರೆ, ಏನೇ ಮಾಡಿ ಫಸ್ಟ್ ನೀವು ಲೈಟ್ ಎಕ್ಸರ್ಸೈಸ್ ಮಾಡಿಬಿಟ್ಟೆ ಹೋಗಿ ಅದನ್ನ ವರ್ಕೌಟ್ ಮಾಡೋಕ್ಕೆ. ಸೊ ಅದಾದಮೇಲೆ ನಿಮಗೆ ಜಿಮ್ ಮೇಲೆ ತುಂಬ ಫೋಕಸ್ ಮೋಟಿವೇಶನ್ ಆಗೋದು. ಅಲ್ಲಿವರೆಗೆ ನೀವೇನೂ ಮಾಡೋಕ್ಕಾಗಲ್ಲ. ಮತ್ತು ಜಿಮ್ ಅದೊಂದು ಕಲೆ ಗೈಸ್, ಅದು ನೀವು ಟ್ಯಾಲೆಂಟ್ ಇದ್ದರೆ ಅಂತ ಮಾಡಬೇಕಂತ. ನೀವು ಹಾರ್ಡ್ ವರ್ಕ್ ಮಾಡಿದರೆ ಮತ್ತೆ ಅದು ಮಾಡೋಕ್ಕಾಗೋದು. ಹಾರ್ಡ್ ವರ್ಕಲ್ಲಿ ದಮ್ಮಿಲ್ಲ ಅಂದರೆ ನಿಮ್ಮ ಕೈಲಿ ಏನೂ ಆಗಲ್ಲ. ನಾನು ಆ ಫ್ರೆಂಡ್ ಥರನೇ ಬಿದ್ದಿರ್ತೀವಿ, ಜಿಮ್ ಓಪನ್ ಆಗಿದೆ ಆದರೂ ಹೋಗ್ತಾ ಇಲ್ಲ, ಪ್ಲಸ್ ಕಾಲು ತೆಗಿತಿಲ್ಲ. ನೋಡ್ತಿದ್ದೆ ಅಂತ ಗೊತ್ತು, ಕಾಲ್ ತೆಗಿಬೇಕು ಮಾಡುವಾಗ. ಇಲ್ಲಾಂದರೆ ಕಾಲ್ ಮಾಡಿ ಈ ಸೈಡಿಗೆ, ಅದೇ ಅಲ್ಲೋದು ಆ ಫ್ರೆಂಡಿಗೆ ನಾನು. ಸೊ ಅಲ್ಲಿವರೆಗೆ ಒಂದೊಂದು ವೀಡಿಯೋದಲ್ಲಿ ಕಾಣುವ ಗೈಸ್.